ನಮಸ್ಕಾರ ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಸಾಮಾನ್ಯ ಕಿಲ್ಲರ್ಗಳಂತೆ ಕಾಣಿಸ್ತಾ ಇಲ್ಲ, ಸೈಕೋ ಕಿಲ್ಲರ್ಗಳ ರೀತಿ ಕಾಣಿಸ್ತಿದ್ದಾರೆ. ರೇಣುಕಾಸ್ವಾಮಿ ಪವಿತ್ರಾ ಗೌಡಳಿಗೆ ಮರ್ಮಾಂಗದ ಫೋಟೋವನ್ನು ಕಳುಹಿಸಿದ್ದ ಅನ್ನೋದು ಮಾಹಿತಿ. ಈ ಕಾರಣಕ್ಕಾಗಿ ರೇಣುಕಾಸ್ವಾಮಿಗೆ ಶೆಡ್ನಲ್ಲಿ ನೀನು ಮರ್ಮಾಂಗದ ಫೋಟೋವನ್ನು ಕಳಿಸ್ತೀಯಾ ಅಂತ ಬೆದರಿಸಿ ಆತನಿಗೆ ಮರ್ಮಾಂಗಕ್ಕೆ ಕರೆಂಟ್ ಶಾಕನ್ನು ನೀಡಲಾಗಿದೆ ಅನ್ನುವ ಆಘಾತಕಾರಿ ಮಾಹಿತಿ ನಿನ್ನೆ ಹೊರಬಿದ್ದಿದೆ. ನಿನ್ನೆ ಕೋರ್ಟ್ನಲ್ಲಿ ವಕೀಲರು ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧವಾಗಿ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಆ ಆರೋಪಗಳಲ್ಲಿ ರೇಣುಕಾಸ್ವಾಮಿಗೆ ಯಾವ ರೀತಿಯೆಲ್ಲ ಚಿತ್ರಹಿಂಸೆಯನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವನ್ನು ನೀಡಿದ್ದಾರೆ. ಸಿನಿಮೀಯ ರೀತಿಯಲ್ಲಿ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆಯನ್ನು ನೀಡಲಾಗಿದೆ, ಆತನ ಮರ್ಮಾಂಗಕ್ಕೆ ಹಲ್ಲೆ ಮಾಡಲಾಗಿದೆ, ಕರೆಂಟ್ ಶಾಕ್ ನೀಡಲಾಗಿದೆ, ಅಲ್ಲದೆ ಆತನನ್ನು ಎತ್ತಿ ಗೋಡೆಗೆ ಹೊಡೆಯಲಾಗಿದೆ, ಸಿಗರೇಟ್ನಿಂದ ದೇಹದ ಮೇಲೆ ಸುಡಲಾಗಿದೆ, ತಲೆಯನ್ನು ಬಲವಾಗಿ ಟ್ಯಾಂಕರ್ ವಾಹನಕ್ಕೆ ಹೊಡೆಸಲಾಗಿದೆ. ತನಿಖೆ ಆದಂತೆಲ್ಲ ಶಾಕಿಂಗ್ ಮಾಹಿತಿಗಳು ಹೊರಬೀಳ್ತಾ ಇದೆ. ಇದೀಗ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಪೊಲೀಸರ ವಶವಾಗಿದ್ದಾನೆ. ಅದು ಬೇರಾರು ಅಲ್ಲ, ಪವಿತ್ರಾ ಗೌಡ ಮ್ಯಾನೇಜರ್. ಈವರೆಗೆ ಆತನನ್ನು ಬಂಧಿಸಿರಲಿಲ್ಲ, ಆತನ ಹೆಸರು ಕೂಡ ಬಂದಿರಲಿಲ್ಲ. ಇದೀಗ ಪವಿತ್ರಾ ಗೌಡ ಮ್ಯಾನೇಜರ್ ದೇವರಾಜ್ ಎಂಬಾತನನ್ನು ಮೈಸೂರು ರಸ್ತೆಯಲ್ಲಿ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯಾದ ದಿನ ಶೆಡ್ಗೆ ಪವಿತ್ರಾ ಜೊತೆಗೆ ದೇವರಾಜ್ ಕೂಡ ಹೋಗಿದ್ದ ಎನ್ನಲಾಗಿದೆ. ಇದೇ ಕಾರಣಕ್ಕೆ ದೇವರಾಜ್ನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ರೇಣುಕಾಸ್ವಾಮಿ ಮೇಲೆ ಮೊದಲು ಹಲ್ಲೆ ನಡೆಸಿದ್ದೇ ಪವಿತ್ರಾ ಗೌಡ ಎನ್ನಲಾಗಿದೆ. ಪವಿತ್ರಾ ಗೌಡ ನೋಡ್ತಿದ್ದಂತೆ ರೇಣುಕಾಸ್ವಾಮಿ ಪವಿತ್ರಾ ಕಾಲಿಗೆ ಬೀಳೋದಕ್ಕೆ ಹೋದಂತೆ, ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳಿದಂತೆ. ಈ ಸಂಬಂಧ ಪವಿತ್ರಾ ಗೌಡ ಮನೆಯಲ್ಲಿ ಪೊಲೀಸರು ಈಗ ಮಹಜರು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಆ ದಿನ ಪವಿತ್ರಾ ಧರಿಸಿದ್ದ ಬಟ್ಟೆ ಹಾಗೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದ ಚಪ್ಪಲಿಯನ್ನು ಸೀಸ್ ಮಾಡಿದ್ದಾರೆ. ಹೀಗಿರುವಾಗಲೇ ಇದೇ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೆ ಪವಿತ್ರಾ ಗೌಡ ವಿಚಾರವಾಗಿ ಮತ್ತೊಂದು ರಹಸ್ಯ ಬಯಲಾಗಿದೆ. ಪವಿತ್ರಾಳಿಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ ವಿಷಯ ದರ್ಶನ್ಗೆ ಗೊತ್ತಾಗಿದೆ. ನಂತರದಲ್ಲಿ ನಟ ದರ್ಶನ್ ಪವಿತ್ರಾಳಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಹೋಗಿ ಈ ಒಂದು ಪ್ರಕರಣದಲ್ಲಿ ತಗಲಾಕಿಕೊಂಡಿದ್ದಾರೆ. ಕೇವಲ ರೇಣುಕಾಸ್ವಾಮಿ ವಿಚಾರದಲ್ಲಿ ಮಾತ್ರವಲ್ಲದೆ ಇದೇ ಕಳೆದ 2 ತಿಂಗಳ ಹಿಂದೆ ಮತ್ತೊಂದು ವಿಚಾರಕ್ಕೆ ನಟಿ ಪವಿತ್ರಾ ಗೌಡ ಹಠ ಹಿಡಿದಿದ್ರಂತೆ. ಹಾಗಾದ್ರೆ ಆ ಒಂದು ವಿಚಾರ ಏನು? ಆ ಒಂದು ರಹಸ್ಯ ಈಗ ಬಯಲಾಗಿದೆ. ಆ ಒಂದು ರಹಸ್ಯ ಏನು? ಈ ಎಲ್ಲದರ ಮಧ್ಯೆ ದರ್ಶನ್ ಗ್ಯಾರಂಟಿ ಯೋಜನೆ ಅನ್ನುವ ಹೊಸ ವಿಚಾರ ಈಗ ಸದ್ದು ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಮೀರಿಸುವಂತಹ ಈ ಯೋಜನೆ ಯಾವುದು? ಇನ್ನು ರೇಣುಕಾಸ್ವಾಮಿಯ ಹತ್ಯೆ ನಂತರದಲ್ಲಿ ನಟಿ ಪವಿತ್ರಾ ಗೌಡ ಎಷ್ಟು ಆರಾಮಾಗಿದ್ರು ಅಂದರೆ ನೀವು ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಏನಿದು ವಿಚಾರ? ಕೇವಲ ಒಂದೇ ಒಂದು ಕಮೆಂಟ್ ಮಾಡಿದ್ದಕ್ಕೆ ಒಬ್ಬನ ಪ್ರಾಣವನ್ನೇ ತೆಗೆದುಬಿಟ್ರ ಇವರು? ಆ ಎಲ್ಲದರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಇದೆ, ಅದೆಲ್ಲವನ್ನ ಹೇಳ್ತೀನಿ ಕೇಳಿ. ಅದಕ್ಕೂ ಮುಂಚೆ ವೀಕ್ಷಕರೇ, ರೇಣುಕಾಸ್ವಾಮಿಯ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಅಪರಾಧಿಗಳಿಗೆ ತಕ್ಕನಾದಂತಹ ಶಿಕ್ಷೆ ಆಗಬೇಕು ಅಂತ ನೀವು ಸಹ ಆಗ್ರಹಿಸೋದಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ನಿಮ್ಮ ಬೆಂಬಲವನ್ನು ಸೂಚಿಸಿ. ಹಾಗೆ ಪ್ರಕರಣದ ಕುರಿತಾಗಿ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನೀವೆಲ್ಲರೂ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೇಳಿದ್ದೀರಿ. ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆ ಅಂತಲೇ ಫೇಮಸ್ ಆಗಿದೆ. ಇದೀಗ ದರ್ಶನ್ ಗ್ಯಾರಂಟಿ ಯೋಜನೆಯ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚಿಸಲಾಗ್ತಾ ಇದೆ. ಈ ವಿಚಾರ ಈಗ ಭಾರೀ ಸದ್ದು ಮಾಡ್ತಾ ಇದೆ. ಜೊತೆಗೆ ಹಲವಾರು ರಹಸ್ಯಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಎಲ್ಲವೂ ಶುರುವಾಗಿದ್ದು ಪವಿತ್ರಾ ಗೌಡ ಅವರಿಂದ ಅಂತ ಹೇಳಲಾಗುತ್ತೆ. ಪವಿತ್ರಾ ಗೌಡ ಅವರಿಗೆ ಈ ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ. ಈ ಒಂದು ವಿಚಾರವನ್ನು ಆರಂಭದಲ್ಲಿ ದರ್ಶನ್ಗೆ ತಿಳಿಸಬಾರ್ದು ಅಂತ ಪವಿತ್ರಾ ಗೌಡ ಯೋಚಿಸಿದ್ರು. ಆದರೆ ಈ ವಿಚಾರವನ್ನು ಅವರು ತಮ್ಮ ಮನೆ ಕೆಲಸದವನಾದ ಪವನ್ ಬಳಿಯಲ್ಲಿ ಹೇಳಿಕೊಂಡಿದ್ದಾರಂತೆ. ಆದರೆ ಪವನ್ ಬಾಯಲ್ಲಿ ಆ ಒಂದು ಗುಟ್ಟು ನಿಲ್ಲಲಿಲ್ಲ. ನೇರವಾಗಿ ಅದು ದರ್ಶನ್ ಅವರಿಗೆ ತಿಳಿದಿದೆ. ಈ ಒಂದು ವಿಚಾರದಲ್ಲಿ ನಟ ದರ್ಶನ್ ಅವರು ಸರ್ಪ್ರೈಸ್ ಕೊಡೋದಕ್ಕೆ ಮುಂದಾಗಿದ್ರಂತೆ. ಇದ್ದಕ್ಕಿದ್ದಂತೆ ಮನೆಗೆ ಬಂದಂತಹ ದರ್ಶನ್ ಅವರು ಪವಿತ್ರಾಳಿಗೆ ನಿನಗೊಂದು ಸರ್ಪ್ರೈಸ್ ಇದೆ, ಬೇಗ ಬಾ ಅಂತೇಳಿ ಕರೆದುಕೊಂಡು ನೇರವಾಗಿ ಕಾರ್ನಲ್ಲಿ ಪಟ್ಟಣಗೆರೆಯ ಶೆಡ್ಗೆ ಬಂದಿದ್ದಾರೆ. ಅಲ್ಲಿ ರೇಣುಕಾಸ್ವಾಮಿಯನ್ನು ತೋರಿಸಿ ಇದೇ ನಿನಗೆ ಸರ್ಪ್ರೈಸ್ ಅಂತ ಹೇಳಿದ್ದಾರಂತೆ. ಆಗ ನೆಚ್ಚಿನ ನಟನನ್ನು ನೋಡೋದಕ್ಕೆ ಅಂತ ಕಾಯ್ತಿದ್ದಂತಹ ರೇಣುಕಾಸ್ವಾಮಿಗೆ ಬಹುದೊಡ್ಡ ಶಾಕ್ ಆಗಿದೆ. ಯಾಕಂದರೆ ಯಾರಿಗೆ ಅಶ್ಲೀಲ ಮೆಸೇಜನ್ನು ಕಳುಹಿಸ್ತಾ ಇದ್ನೋ ಆಕೆ ಈಗ ಆತನ ಮುಂದೆ ಪ್ರತ್ಯಕ್ಷ ಆಗಿದ್ದಾರೆ. ಆಗ ಈ ಒಂದು ಘಟನೆಯ ಗಂಭೀರತೆ ಆತನಿಗೆ ಅರ್ಥ ಆಗುತ್ತೆ. ತಕ್ಷಣವೇ ಆತ ಪವಿತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕೆ ಮುಂದಾಗಿದ್ದಾನೆ. ಆದರೆ ಕಾಲು ಮುಟ್ಟೋದಕ್ಕೂ ನಟ ದರ್ಶನ್ ಬಿಟ್ಟಿಲ್ವಂತೆ. ನನ್ನ ಹೆಂಡತಿ ಕಾಲನ್ನೇ ಮುಟ್ಟುತ್ತೀಯಾ ಅಂತ ಆತನಿಗೆ ಹಿಗ್ಗಾಮುಗ್ಗಾ ಒದೆ ಕೊಟ್ಟಿದ್ದಾರೆ. ಕೇವಲ ಅಷ್ಟು ಮಾತ್ರವಲ್ಲದೆ ಪವಿತ್ರಾಳ ಕಾಲಲ್ಲಿ ಧರಿಸಿದ್ದಂತಹ ಶೂನಿಂದ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡೋದಕ್ಕೆ ಹೇಳಿದ್ದಾರೆ. ಅದರಂತೆ ಪವಿತ್ರಾ ಗೌಡ ಆತನ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರಂತೆ. ಆ ಒಂದು ಶೂವನ್ನು ಈಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ.
ಆದರೆ ಇವತ್ತು ನಟ ದರ್ಶನ್ ಪರವಾದ ಲಾಯರ್ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಆರೋಪಿಗಳಲ್ಲಿ ಒಬ್ಬರಾದಂತಹ ಪವಿತ್ರ ಗೌಡ ಅವರು ಸಹ ನಟಿ ಅಷ್ಟೇ ಹೊರತು, ಗೆಳತಿ ಅಷ್ಟೇ ಹೊರತು ದರ್ಶನ್ ಅವರ ಪತ್ನಿಯಲ್ಲ. ವಿಜಯಲಕ್ಷ್ಮಿ ಅವರು ಮಾತ್ರ ಅವರ ಅಧಿಕೃತವಾದ ಪತ್ನಿ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ರೇಣುಕಾ ಸ್ವಾಮಿಯ ಜೀವ ಹೋದ ನಂತರದಲ್ಲಿ ಪ್ರಕರಣದ A1 ಆರೋಪಿಯಾಗಿರುವ ಪವಿತ್ರ ಗೌಡ ಬಹಳ ಆರಾಮಾಗಿದ್ರು ಅನ್ನುವ ಮಾಹಿತಿ ಲಭ್ಯವಾಗಿದೆ. ತಮ್ಮ ಕಡೆಯಿಂದಾಗಿ ಒಬ್ಬಾತನ ಜೀವ ಹೋಗಿದೆ, ಯಾವುದೇ ಅಳುಕಿಲ್ಲದೆ, ಯಾವುದೇ ರೀತಿಯಾದಂತಹ ಭಯವಿಲ್ಲದೆ ಆರಾಮಾಗಿ ಓಡಾಡಿಕೊಂಡಿದ್ರು. ಹತ್ಯೆಯ ನಂತರದಲ್ಲಿ ಸಲೂನ್ಗೆ ಹೋಗಿ ರಿಲ್ಯಾಕ್ಸ್ ಮಾಡ್ತಿದ್ರು ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಶನಿವಾರ ಸಂಜೆ ಸುಮಾರು 6ರಿಂದ 7 ಗಂಟೆ ಈ ಒಂದು ಸಮಯದ ಅವಧಿಯಲ್ಲಿ ರೇಣುಕಾ ಸ್ವಾಮಿಯ ಕೊಲೆ ನಡೆದಿದೆ. ಭಾನುವಾರ ರಾಜಕಾಲುವೆ ಬಳಿ ಶವ ಪತ್ತೆಯಾಗಿತ್ತು. ಅತ್ತ ಪೊಲೀಸರು ರೇಣುಕಾ ಸ್ವಾಮಿ ಮೃತದೇಹದ ಬಗ್ಗೆ ತನಿಖೆಯನ್ನು ಆರಂಭಿಸಿದರೆ, ಇತ್ತ ಕೋರಮಂಗಲದಲ್ಲಿರುವಂತಹ ಸೆಲೂನ್ಗೆ ಭೇಟಿ ನೀಡಿದ್ದ ಪ್ರಕರಣದ ಆರೋಪಿ ಪವಿತ್ರ ಗೌಡ ಪೆಡಿಕ್ಯೂರ್ ಮೆಡಿಕ್ಯೂರ್ ಅಂತ ರಿಲ್ಯಾಕ್ಸ್ ಮಾಡ್ತಾ ಇದ್ರು. ಸೋಮವಾರ ಮಧ್ಯಾಹ್ನ 2ರಿಂದ 3 ಗಂಟೆಗಳ ಕಾಲ ಸೆಲೂನ್ನಲ್ಲೇ ರಿಲ್ಯಾಕ್ಸ್ ಮಾಡಿದ್ದಾರೆ ಎನ್ನಲಾಗಿದೆ. ನಂತರದಲ್ಲಿ ಅದರ ಮರುದಿನ ಮಂಗಳವಾರ ಪವಿತ್ರ ಗೌಡ ಬಂಧನವಾಗಿದೆ. ಇಂತಹ ಪವಿತ್ರ ಗೌಡ ಮೊದಲಿನಿಂದಲೂ ಏನು ಆಗರ್ಭ ಶ್ರೀಮಂತೆ ಏನಲ್ಲ, ಮಧ್ಯಮ ವರ್ಗದ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವರು. ಚಾಮರಾಜಪೇಟೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕಿರಾಣಿ ಅಂಗಡಿ ಮಾತ್ರ ಇವರ ಕುಟುಂಬಕ್ಕೆ ಆಧಾರವಾಗಿತ್ತು. ಆದರೆ ಇವತ್ತು ರೆಡ್ ಕಾರ್ಪೆಟ್ 777 ಅನ್ನುವ ಡಿಸೈನರ್ ಸ್ಟುಡಿಯೋದ ಒಡತಿಯಾಗಿದ್ದಾರೆ. ಹೀಗಾಗಿ ಸಹಜವಾಗಿ ಇದೆಲ್ಲವೂ ಹೇಗೆ ಸಾಧ್ಯ ಆಯಿತು ಅನ್ನುವ ಅನುಮಾನ ಮೂಡೋದಕ್ಕೆ ಶುರುವಾಗುತ್ತೆ. ಒಂದು ಕಡೆ ಅವರು ನಟಿಸಿದಂತಹ ಯಾವುದೇ ಸಿನಿಮಾ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಹಿಟ್ ಆಗಿಲ್ಲ. ನಟಿಸಿರೋದು ಸಹ 3 ಮತ್ತೊಂದು ಸಿನಿಮಾಗಳಲ್ಲಿ ಅಷ್ಟೇ. ಆ ಸಿನಿಮಾಗಳು ಯಾವಾಗ ರಿಲೀಸ್ ಆಯಿತು, ಯಾವಾಗ ಹೋಯಿತು ಅನ್ನೋದು ಕೂಡ ಗೊತ್ತಿಲ್ಲ. ಹೀಗಾಗಿನೇ ಈ ಒಂದು ರೆಡ್ ಕಾರ್ಪೆಟ್ 777 ಅನ್ನುವ ಡಿಸೈನರ್ ಸ್ಟುಡಿಯೋದ ಹಿಂದೆ ದರ್ಶನ್ ಹಣ ಇದೆ ಅನ್ನುವ ಅನುಮಾನ ಈಗ ಅನೇಕರಲ್ಲಿ ಮೂಡ್ತಾ ಇದೆ. ಇದಕ್ಕೆ ಪೂರಕವಾಗಿ ಪವಿತ್ರ ಗೌಡ ಅವರ ಈ ಡಿಸೈನರ್ ಸ್ಟುಡಿಯೋ ಇರೋದು ದರ್ಶನ್ ಅವರ ಮನೆಯ ಕೂಗಳತೆಯ ದೂರದಲ್ಲಿ. ವೀಕ್ಷಕರೇ, ಮತ್ತೊಂದು ವಿಚಾರ ನಿಮಗೆ ನೆನಪಿರಬಹುದು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು 2021ರಲ್ಲಿ ಮೈ ಫ್ರೆಶ್ ಬಾಸ್ಕೆಟ್ ಅನ್ನುವ ಒಂದು ಆನ್ಲೈನ್ ಶಾಪಿಂಗ್ ಮಾರುಕಟ್ಟೆಯನ್ನು ತೆರೆದಿದ್ರು. ಗ್ರಾಹಕರಿಗೆ ನೇರವಾಗಿ ಫ್ರೆಶ್ ತರಕಾರಿಗಳನ್ನು ಸೇಲ್ ಮಾಡುವಂತಹ ಬಿಸ್ನೆಸ್ ಅದು. ಈ ಒಂದು ವ್ಯಾಪಾರ ವ್ಯವಹಾರವನ್ನು ವಿಜಯಲಕ್ಷ್ಮಿ ಅವರು ಶುರು ಮಾಡಿ 2 ವರ್ಷದೊಳಗೆ ಪವಿತ್ರ ಗೌಡ ಅವರು ಈ ಬಾಟಿಕ್ ಬಿಸ್ನೆಸ್ ಅನ್ನು ಶುರು ಮಾಡ್ತಾರೆ. ಸದ್ಯ ಚರ್ಚೆ ಆಗ್ತಿರುವಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಬಿಸ್ನೆಸ್ ಅನ್ನು ಶುರು ಮಾಡೋದಕ್ಕೆ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ರೂ ಸಹ ಆ ಒಂದು ಸಾಲಕ್ಕೆ ಶ್ಯೂರಿಟಿಯ ಅಗತ್ಯವಿರುತ್ತೆ. ನಿಯಮಗಳು ಹಾಗೆ ನಿರ್ಬಂಧಗಳ ಆಧಾರದ ಮೇಲೆ ಸಾಲದ ಅರ್ಹತೆಯನ್ನು ನಿರ್ಧಾರ ಮಾಡಲಾಗುತ್ತೆ. ಯಾರಾದರೂ ಒಬ್ಬರು ಗ್ಯಾರಂಟಿಯನ್ನು ಕೊಡಲೇಬೇಕಾಗುತ್ತೆ. ಇದಕ್ಕೆ ಶ್ಯೂರಿಟಿ ಬೇರಾವುದೂ ಅಲ್ಲ, ಅದು ದರ್ಶನ್ ಗ್ಯಾರಂಟಿ ಯೋಜನೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ಇನ್ನು ಈ ಒಂದು ಡಿಸೈನರ್ ಸ್ಟುಡಿಯೋದಲ್ಲಿ ಮಹಿಳೆಯರಿಗೆ ಬೇಕಾದಂತಹ ಇಂಡೋ ವೆಸ್ಟರ್ನ್ ಶೈಲಿಯ ಉಡುಗೆಗಳು ಸಿಗುತ್ತೆ. ಹಬ್ಬ ಹರಿದಿನ ಸೇರಿದಂತೆ ಯಾವುದೇ ಕಾರ್ಯಕ್ರಮಕ್ಕೆ ಬೇಕಾದಂತಹ ಡಿಸೈನರ್ ಸೀರೆ, ಲೆಹಂಗಾ ಸೇರಿದಂತೆ ಬಗೆ ಬಗೆಯ ಉಡುಗೆಗಳು ಸಿಗುತ್ತೆ. ಸ್ಯಾಂಡಲ್ವುಡ್ನ ನಟಿಯರು, ಕನ್ನಡ ಕಿರುತೆರೆಯ ನಟಿಯರು ಹಲವರು ಇಲ್ಲಿ ಬಟ್ಟೆಯನ್ನು ಖರೀದಿ ಮಾಡ್ತಿದ್ದಾರೆ. ಇನ್ನು ಹಲವು ಸಂದರ್ಭಗಳಲ್ಲಿ ಈ ಒಂದು ಡಿಸೈನರ್ ಸ್ಟುಡಿಯೋದ ಜೊತೆಗೆ ಪವಿತ್ರ ಗೌಡ ಅವರ ಜೊತೆಗೆ ಕಿರುತೆರೆಯ ನಟಿ ಮೇಘಾ ಶೆಟ್ಟಿ ಹಾಗೆ ಸೋನಲ್ ಮಂತೆರೋ ಕೂಡ ಕಾಣಿಸ್ಕೊಂಡಿದ್ರು. ಈ ಹಿಂದೆ ಇಬ್ಬರೂ ಸಹ ವಿಶೇಷವಾಗಿ ಡಿಸೈನ್ ಮಾಡಿರುವಂತಹ ಕಾಸ್ಟ್ಯೂಮ್ಸ್ ಅನ್ನು ಧರಿಸಿ ಫೋಟೋಶೂಟ್ಗಳನ್ನು ಮಾಡಿಸಿದ್ರು. ಆ ಮೂಲಕವಾಗಿ ಪವಿತ್ರ ಗೌಡ ಅವರ ಸ್ಟುಡಿಯೋದ ಬಗ್ಗೆ ಪ್ರಚಾರವನ್ನು ಮಾಡಿದ್ರು. ಇನ್ನು ನಟಿ ಪವಿತ್ರ ಗೌಡ ಬಳಿ ಇರುವಂತಹ ಕಾರಿನ ರಹಸ್ಯವೂ ಕೂಡ ಬಯಲಾಗಿದೆ. ಅಷ್ಟೇ ಅಲ್ಲ, ಕಾರಿನ ನಂಬರ್ನ ಬಗ್ಗೆಯೂ ಕೂಡ ಒಂದು ವಿಶೇಷತೆ ಇದೆ, ಅದರ ರಹಸ್ಯವೂ ಬಯಲಾಗಿದೆ. ಇದ್ದಕ್ಕಿದ್ದಂತೆ ನಟಿಯ ಬಳಿ ಐಷಾರಾಮಿ ಕಾರು ಹೇಗೆ ಬಂತು ಅಂತ ಸಾಕಷ್ಟು ಜನ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂದರೆ ಅವರ ಬಳಿ ಇರುವಂಥದ್ದು ಅಂತಿಂಥ ಕಾರಲ್ಲ, ಸಾಮಾನ್ಯವಾದಂತಹ ಕಾರಲ್ಲ. ಐಷಾರಾಮಿ ರೇಂಜ್ ರೋವರ್ ಕಾರ್ನ ಒಡತಿಯಾಗಿದ್ದಾರೆ. ಈ ರೇಂಜ್ ರೋವರ್ ಕಾರ್ನ ಬೆಲೆಯನ್ನು ನೀವು ಕೇಳಕ್ಕೋದ್ರೆ ಅದು ಕೋಟಿ ಲೆಕ್ಕದಲ್ಲಿದೆ. ಅದರ ಮೌಲ್ಯ ಏನು ಎತ್ತ ಅನ್ನೋದನ್ನ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಬಹುದು. ವರದಿಗಳ ಪ್ರಕಾರ ಇದೇ ವರ್ಷದ ಕಳೆದ 2 ತಿಂಗಳ ಹಿಂದಷ್ಟೇ, ಅಂದರೆ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಈ ಒಂದು ಕಾರ್ ನೋಂದಣಿಯಾಗಿದೆ. ಪವಿತ್ರ ಗೌಡ ಅವರ ಹೆಸರಲ್ಲೇ ರಿಜಿಸ್ಟರ್ ಆಗಿದೆ. ಇದೇ ಕಾರನ್ನ ಪವಿತ್ರ ಗೌಡ ಅವರಿಗೆ ದರ್ಶನ್ ಅವರು ಉಡುಗೊರೆಯಾಗಿ ನೀಡಿದ್ರಂತೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಕೇವಲ ಇಷ್ಟು ಮಾತ್ರವಲ್ಲ, ಇದೇ ಕಾರು ತನಗೆ ಬೇಕು ಅಂತ ದರ್ಶನ್ ಬಳಿಯಲ್ಲಿ ಅವರು ಹಠ ಹಿಡಿದಿದ್ರಂತೆ. ಅದಕ್ಕೆ ಕಾರಣ ಬೇರಾರು ಅಲ್ಲ, ಮತ್ತೆ ವಿಜಯಲಕ್ಷ್ಮಿ ಅವರು. ವೀಕ್ಷಕರೇ, ಇದೇ ವರ್ಷದ ಮಾರ್ಚ್ ತಿಂಗಳ ಆರಂಭದಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ರೇಂಜ್ ರೋವರ್ ಕಾರಿಗೆ ಮಾಲೀಕರಾದರು. ಹೊಸ ಕಾರನ್ನು ಡೆಲಿವರಿ ಪಡೆದ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ಅದರ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದ್ರು. ಅದು ವೈರಲ್ ಆಗಿದ್ವು. ಇನ್ನು ಈ ಒಂದು ಕಾರನ್ನು ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಅವರು ಗಿಫ್ಟ್ ಮಾಡಿದ್ರಂತೆ. ಇದಾದ ಮೇಲೆ ತಮಗೂ ಅದೇ ಕಾರು ಬೇಕು ಅಂತ ಪವಿತ್ರ ಗೌಡ ಹಠ ಹಿಡಿಯೋದಕ್ಕೆ ಶುರು ಮಾಡಿದ್ದಾರಂತೆ.
ಈ ರೀತಿಯಾಗಿ ಹಠ ಹಿಡಿದಂತಹ ಗೆಳತಿಗೆ ಅದೇ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ದರ್ಶನ್ ಅವರು ಬಿಳಿ ಬಣ್ಣದ ರೇಂಜ್ ರೋವರ್ ಕಾರನ್ನು ಕೊಡಿಸಿದ್ದಾರಂತೆ ಅನ್ನುವ ಸುದ್ದಿ ವರದಿಯಾಗಿದೆ. ಇನ್ನು ಈ ಒಂದು ಕಾರ್ನ ರಿಜಿಸ್ಟ್ರೇಷನ್ ನಂಬರ್ನಲ್ಲಿ ಒಂದು ವಿಶೇಷತೆ ಇದೆ. ಕಾರಿನ ನಂಬರ್ NE0777. ಪವಿತ್ರ ಗೌಡ ಅವರ ಜನ್ಮ ದಿನಾಂಕ 7. ಹಾಗೆ ಅವರ ಬಾಟಿಕ್ ಹೆಸರು ರೆಡ್ ಕಾರ್ಪೆಟ್ ಸ್ಟುಡಿಯೋ 777. ಹೀಗಾಗಿ ತಮ್ಮ ಕಾರಿಗೂ 0777 ಎಂಬ ಫ್ಯಾನ್ಸಿ ನಂಬರನ್ನೇ ಪವಿತ್ರ ಗೌಡ ಅವರು ಪಡೆದಿದ್ದಾರೆ. ಇನ್ನು ವೀಕ್ಷಕರೇ, ಮತ್ತೊಂದು ವಿಚಾರ ನಿಮಗೆ ನೆನಪಿರಲಿ, ಕಾರಿನ ಫ್ಯಾನ್ಸಿ ನಂಬರನ್ನು ಪಡೆಯೋದು ಸಹ ಅಷ್ಟು ಸುಲಭದ ಮಾತಲ್ಲ. ತುಂಬ ಹುಡುಕಬೇಕು, ಅದು ಸಿಗಬೇಕು, ಅದರ ಜೊತೆಗೆ ಅದಕ್ಕೆ ಆದಂತಹ ಇಂತಿಷ್ಟು ಹಣ ಅಂತ ಪಾವತಿ ಮಾಡಬೇಕಾಗಿರುತ್ತೆ, ಅದನ್ನು ಸಹ ಪಾವತಿಸಬೇಕು. ಇನ್ನು ಮತ್ತೊಂದು ವಿಚಾರವೂ ಸಹ ಬಹಳ ಸುದ್ದಿಯಾಗಿದೆ. ದರ್ಶನ್ ವಾಸವಾಗಿರುವಂತಹ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಅದೇ ಏರಿಯಾದಲ್ಲಿ ಪವಿತ್ರ ಗೌಡ ಅವರಿಗೆ ದರ್ಶನ್ ಅವರು 3 ಮಹಡಿಯ ಐಷಾರಾಮಿ ಮನೆಯನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಅನ್ನುವಂಥದ್ದು ಕೂಡ ಸುದ್ದಿ ಆಗ್ತಾ ಇದೆ. ಸದ್ಯ ಪವಿತ್ರ ಗೌಡ ಅವರು ಹಾಗೆ ಅವರ ಫ್ಯಾಮಿಲಿ ನೆಲೆಸಿರುವಂಥದ್ದು ಅದೇ ಮನೆಯಲ್ಲಿ. ಈ ಎಲ್ಲ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರಿಂದ ಚರ್ಚೆ ಆಗ್ತಾ ಇದೆ. ಆ ಒಂದು ವಿಚಾರವನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಇದು. ಹಾಗಾದರೆ ವೀಕ್ಷಕರೇ, ಈ ಒಂದು ವಿಡಿಯೋದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.